ದೇವರೇ, 20 ವರ್ಷಗಳಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯ ಕೊಟ್ಟೆ. ಆದರೆ ಆಸ್ತಿ ಅಂತಸ್ತಿನಲ್ಲಿ ಸುಖವಾಗಿರುವ ಪ್ರೀತಿನ ಕಿತ್ತುಕೊಂಡು ಬಿಟ್ಟೆ. ನನಗೆ ಜೀವಕ್ಕೆ ಜೀವವಾಗಿರುವ ನನ್ನ ಹೆಂಡತಿ ಯಮನಾಳನ್ನು ಎಂದು ದೂರ ಮಾಡಿದೆಯೋ ಅಂದೇ ಮುರಿದು ಹೋಯಿತು ನನ್ನ ಮನೆತನದ ಮೂಲ ಸ್ತಂಭ. ಇವಳು ಒಳ್ಳೆಯವಳಂತ ಇವಳನ್ನು ಮದುವೆ ಮಾಡಿಕೊಂಡೆ. ಆದರೆ ಇವಳು ಹೋಗುತ್ತಿರುವ ಮಾರ್ಗ ನೋಡಿದರೆ ನನ್ನ ಹೃದಯ ಒಡೆದು ಎಲ್ಲಿ ಚೂರು ಚೂರು ಮಾಡ್ತಾಳ ಅಂತ ಭಯವಾಗ್ತಾ ಇದೆ ಯಪ್ಪ, ಭಯವಾಗ್ತಾ ಇದೆ. ಯಾಕಣ್ಣ ಕಣ್ಣಲ್ಲಿ ಕಣ್ಣೀರು? ಭಾವೀರ, ಇದು ಸಣ್ಣ ಮಕ್ಕಳ ಕಣ್ಣೀರು ನಿಜ. ಆದರೆ ಇದೇ ಹೋಗಿ ಮುಂದೆ ದೊಡ್ಡದಾಗುತ್ತೆ ಅಂತ ಭಯವಾಗ್ತಾ ಇದೆ ಕಣೋ, ಭಯವಾಗ್ತಾ ಇದೆ. ಅಣ್ಣ, ಈ ಮನೆಗೆ ಆಧಾರ ಸ್ತಂಭನೇ ನೀನು. ನೀನೇ ಈ ರೀತಿ ಅಳುತ್ತಾ ಕುಳಿತ್ರೆ ನಮ್ಮೆಲ್ಲರ ಪಾಡೇನ, ನಮ್ಮೆಲ್ಲರ ಪಾಡೇನ. ಅದಿರ್ಲಣ್ಣ, ಈಗ ನೀನು ಈ ರೀತಿ ಕಣ್ಣೀರು ಹಾಕ್ತಕ್ಕಂತ ಸಮಸ್ಯೆ ಆದ್ರೂ ಏನ್ ಬಂದಿದೆ ಅಣ್ಣ ಹೇಳು. ಹಾಗೇನಿಲ್ಲಪ್ಪ, ಅಪ್ಪ ಅಮ್ಮನ ನೆನಪಾಯ್ತು ಅಷ್ಟೇ ಕಣೋ. ಅಣ್ಣ, ತಂದೆ ತಾಯಿಗಳ ಭೂಮಿಯ ಋಣ, ಅಣ್ಣದ ಋಣ ಅಷ್ಟೇ ಇತ್ತಣ್ಣ, ಅದೇ ಮುಗಿದು ಹೋಯ್ತು. ಅಣ್ಣ, ನೀನು ತಂದೆ ತಾಯಿಗಳ ಕೈಯಲ್ಲಿ ಕೈ ತುತ್ತನ್ನ ತಿಂದು ಬೆಳೆದಿದ್ದೀಯಣ್ಣ. ಆದ್ರೆ ನಾನು ಚಿಕ್ಕವನಿರುವಾಗಲೇ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಟೆ ಅಣ್ಣ. ಆದ್ರೆ ಯಾವ ನನ್ನ ತಂದೆ ತಾಯಿಗಳ ನೆನಪು ಬಾರದ ಹಾಗೆ ನೀನು ಅತ್ತೆಗೆ ನನ್ನನ್ನ ಕೈ ತುತ್ತನ್ನ ಉಳಿಸಿ ದೊಡ್ಡವರನ್ನಾಗಿ ಮಾಡಿದಿರಲ್ಲಣ್ಣ. ನನಗಿನ್ನೇನನ್ನ ಬೇಕು, ನನಗಿನ್ನೇನ್ ಬೇಕು? ಅಷ್ಟೇ ಸಾಕಣ್ಣ, ಅಷ್ಟೇ ಸಾಕು. ವೀರ, ಇದು ರಕ್ತ ಸಂಬಂಧ ಕಣೋ. ಈ ಕರುಳ ಬಳ್ಳಿಗೆ ಕಟಕತನ ಬರುವುದಿಲ್ಲಪ್ಪ, ಬರುವುದಿಲ್ಲ. ಹಾ ವೀರ, ನಮ್ಮ ಹೊಲದಲ್ಲಿರೋ ಕಾಳಿಂಗನನ್ನು ಕರ್ಕೊಂಡು ಬರ್ತಿದ್ದಾನೆ. ಕರ್ಕೊಂಡು ಬರ್ತೀನಿ ಅಣ್ಣ. ಕಾಳಿಂಗ ಹೊಲದಲ್ಲೇ ಇದ್ದಾನೆ, ನಾನು ಹೋಗಿ ಕರ್ಕೊಂಡು ಬರ್ತೇನೆ. ಅದು ಕಾಳಿಂಗನೇ ಬಂದ್ಬಿಟ್ಟ ನೋಡೋಣ, ನಾನು ಕರೆಯೋದ್ರೊಳಗಾಗೆ. ಬಾ ಕಾಳಿಂಗ, ಅಣ್ಣ ನಿನ್ನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಕರೆಯಲು ಬರ್ಬೇಕಂದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ ಅಲ್ಲೋ. ನಮಸ್ಕಾರ ಶಿವಣ್ಣನವರೇ, ನಮಸ್ಕಾರ. ನಮಸ್ಕಾರ. ಬಾ ಕಾಳಿಂಗ. ಶಿವಣ್ಣನವರೇ, ನನ್ನನ್ನು ನನ್ನ ಹಸುಗಳನ್ನು ಇಷ್ಟು ದಿವಸ ಸಂತೋಷದಿಂದ ನೋಡಿಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಕಾಳಿಂಗ, ಪ್ರತಿಯೊಬ್ಬರ ರೈತರ ಮನೆಯಲ್ಲಿ ಬೇಯಿಸಿಕೊಂಡು ಕಷ್ಟ ನೋವುಗಳನ್ನು ಅನುಭವಿಸಿ ಈ ಮೂಕ ಪ್ರಾಣಿಗಳನ್ನು ಜೋಪಾನ ಮಾಡಿ ನಿನ್ನ ಜೀವನ ಎಂಬ ನದಿಯ ಬಾಳಿಗೆ ದಡನೆ ಇಲ್ಲದಂತೆ ಮಾಡಿಬಿಟ್ಟ ದೇವರು. ಆ ವಿಧಿ ಹೇಗೆ ಬರುತ್ತೆ ಹಾಗೆ ಹೋಗಬೇಕು ಶಿವಣ್ಣನವರೇ, ಹಾಗೆ ಹೋಗಬೇಕು. ನೋಡು ಕಾಳಿಂಗ, ಆ ವಿಧಿ ಆಟ ದೇವಾದಿ ದೇವತೆಗಳನ್ನೇ ಬಿಟ್ಟಿಲ್ಲ. ನಮ್ಮಂತ ನರ ಮನುಷ್ಯರಂದ್ರೆ ಏನು ಕಾಳಿಂಗ? ನೋಡು, ಈ ಮನುಷ್ಯ ಒಂದನ್ನ ಪಡೆದುಕೊಳ್ಳಬೇಕಂದ್ರೆ ಒಂದನ್ನ ಕಳೆದುಕೊಳ್ಳಲೇಬೇಕು. ಅದಕ್ಕಾಗಿ ನೀನು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡಲೂ ಬೇಡ. ನಿನ್ನ ಜೊತೆ ನಾನು ಹಾಗೂ ನನ್ನನ್ನ ನಿನ್ನ ಜೊತೆ ಇದ್ದೇವೆ. ಬಾ ಕಾವೇರಿ, ಬಾ ಕಾವೇರಿ. ಅಂದು ರಂಭ ಅಂದ ಮಾತಿಗೆ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮೆಲ್ಲರ ಮೇಲೆ ಕೋಪ ಮಾಡಿಕೊಂಡು ಹೋದಳೆಂತೂ ತಿಳಿದುಕೊಂಡಿದ್ದೆ. ಆದರೆ ನೀನು ಇನ್ನೂ ಮರ್ತಿಲ್ಲವಲ್ಲಮ್ಮ ನೀನು ನನ್ನಂದಿರನ್ನ. ಅಣ್ಣ, ಕೋಪ ಮಾಡ್ಕೊಂಡು ನಾನಾದ್ರೂ ಎಲ್ಲಿಗೆ ಹೋಗ್ಲಿ? ಕೋಪ 2 ದಿನ ಅಷ್ಟೇ, ಮತ್ತೆ 3 ದಿನಕ್ಕೆ ಅಣ್ಣನ ನೋಡಕ್ಕೆ ಬರ್ಲೇಬೇಕಲ್ಲ. ನಿಮ್ಮನ್ನ ಬಿಟ್ರೆ ನನಗಿನ್ನು ಯಾರಿದ್ದಾರೆ? ತಂದೆ ತಾಯಿಯ ಬಂಧ ಬಳಗ ಎಲ್ಲವೂ ಕೂಡ ನೀವೇ ಅಲ್ವೇನಣ್ಣ. ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಹೋಗೋಣ ಅಂತ. ಅಮ್ಮ, ನೀನ್ ನನ್ನಂದ್ರೆ ಕೈಗಳಿಗೆ ರಾಖಿ ಕಟ್ಲೇನು ಅಂತ ಕೇಳ್ತಾ ಇದ್ದೀಯಲ್ಲ, ಕಟ್ಟಮ್ಮ ರಾಖಿನ. ವೀರ, ಮೊದಲು ಸ್ನಾನ ಮುಗಿಸಿಕೊಂಡು ಬಾರಪ್ಪ. ಸ್ನಾನ ಮಾಡೋ ಇಲ್ವಾ? ಕಾವೇರಿ, ನಾನು ಸ್ವಲ್ಪ ಸ್ನಾನ ಮುಗಿಸಿಕೊಂಡು ಬರ್ತೀನಮ್ಮ. ನನ್ನ ತಂಗಿ ನನಗೆ ಮನೆ ಬಂದ್ರೆ ಸ್ನಾನ ಮಾಡಿನೋ ಬಿಟ್ಟಿನೋ ಏನೂ ನೆನಪಾಗಲ್ಲ ನನಗೆ. ಮುದ್ದಿನ ತಂಗಿ. ಅಮ್ಮ, ಏನಣ್ಣ? ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತೇನೆ. ಅಷ್ಟೋ ತನಕ ನೀವು ಕಾಳಿಂಗ ಮಾತಾಡ್ತಾನೆ. ಸರಿನಮ್ಮ?
ಏನ್ ಅಮ್ಮನವ್ರ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣ್ತಾ ಇದೆಯಲ್ಲ? ಯಾಕೆ ಸಂತೋಷ ಕಾಣ್ತಾ ಇದೆ ಅಂದ್ರೆ ನಾನೇನೋ ಅಣ್ಣಂದ್ರೆ ಮಾತಾಡ್ಸಕ್ಕೆ ಅಂತ ಬಂದೆ. ನೀವ್ ನೋಡಿದ್ರೆ ಇಲ್ಲೇ ಇದ್ರಲ್ಲ, ನಿಮ್ಮನ್ನ ನೋಡ್ತಾ 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 ಖುಷಿ ಹಾಗೆ ಜಾಸ್ತಿ ಆಗ್ಬಿಡ್ತು. ಯಾಕೋ ನನಗೂ ಹಾಗೇ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆಯಲ್ಲ.
ಕಾಳಿಂಗ, ಎಷ್ಟು ಬೇಗ ನನ್ನ ತಂಗಿಯ ಹೃದಯನ ಕದ್ಬಿಟ್ಟೆ ಕಣೋ ನೀನು. ನಿನ್ನ ತಂಗಿಯ ಹೃದಯ ಕದಿಯೋಕೆ ನಾನೇನು ಕಳ್ಳನಂತ ತಿಳಿದುಕೊಂಡೇನು? ಹೌದು, ಕಳ್ಳನೇ ನೀನು. ಯಾಕಂದ್ರೆ ಆ ನನ್ನ ತಂಗಿಯ ಹೃದಯ ಹೂವಿದ್ದಾಗೆ. ಆ ಹೂವಿಗೆ ನೋವಾದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರಲ್ಲ, ರಕ್ತ ಬರುತ್ತೆ ಕಾಳಿಂಗ, ರಕ್ತ ಬರುತ್ತೆ. ಆ ನನ್ನ ತಂಗಿಗೆ ಯಾವತ್ತೂ ತೊಂದರೆ ಆಗ್ಬಾರ್ದು ಕಾಳಿಂಗ, ತೊಂದರೆ ಆಗ್ಬಾರ್ದು. ಅಣ್ಣ ಬಂದ್ಬಿಟ್ರು. ಕಾವೇರಿ, ಈ ಅಣ್ಣಂದಿರ ಕೈಗೆ ರಾಖಿ ಕಟ್ಟೇನಮ್ಮ? ಖಂಡಿತವಾಗಿ ಅಣ್ಣ. ಕಾವೇರಿ, 100 ಕಾಲ ಸುಖವಾಗಿರಮ್ಮ. ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ ಒಂದ್ ನಿಮಿಷ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಈ ಊರಲ್ಲಿರೋ ಸ್ಮಾರ್ಟ್ ಆಗಿರೋ ಹುಡುಗಿರ ಕಣ್ಣು, ಎಲ್ರ ಕಣ್ಣು ಬಿದ್ದರೆ ಕಾವೇರಿ, ಕಾಳಿಗನುಗರ ರಾಖಿ ಕಟ್ಟಮ್ಮ, ಅವನು ನಿನ್ನ. ಎಂತ ಹುಚ್ಚಣ್ಣ ನೀನು, ಎಂತ ಹುಚ್ಚ. ಕೈಕನ್ನ ಕಟ್ಟಬೇಕಾದ ಕೈಗೆ ರಾಖಿ ಕಟ್ಟು ಅಂತ ಹೇಳ್ತಾ ಇದ್ದೀಯಲ್ಲ. ಕಾವೇರಿ ಕಾಳಿಂಗನ್ನ ಪ್ರೀತಿಸ್ತಾ ಇದ್ದಾಳೆ. ಮದುವೆ ಆದ್ರೆ ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳಣ್ಣ. ಅಂದರೆ ಕಾರಣ? ಕಾರಣ ಏನೂ ಇಲ್ಲಣ್ಣ. ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ. ಅವಳಿಗೆ ಒಡ ಹುಟ್ಟಿದ ಅಣ್ಣರಾಗಿ ನಾವು ನಿಂತು ಅವಳ ಮದುವೆ ಮಾಡಲೇಬೇಕು. ಮದುವೆ ಮಾಡೋಣ ಅಣ್ಣ. ಎಷ್ಟೇ ಖರ್ಚಾದ್ರೂ ಸರಿ, ಅವಳ ಮದುವೆನ ನಾವು ಮಾಡೋಣ.
ಅಣ್ಣ, ನಾ ಏನಂತ ಹೇಳಿ ಅಣ್ಣ, ನಿಜವಾಗಿಯೂ ನನ್ನ ಒಡ ಹುಟ್ಟಿದರಿದ್ರು ಕೂಡ ಇಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತಾ ಇದ್ರ ಇಲ್ಲೋ ನನಗಂತೂ ಕಾಣೆ. ಆದ್ರೆ ನಾನೆಲ್ಲಿ ಆಚೆ ಹೋದ್ರೆ ಬಿಸಿಲಿನಿಂದ ಒಳಗ್ ಹೋಗ್ತೀನೋ, ಎಲ್ಲ ಕೆಲಸ ಮಾಡಿದ್ರೆ ಸುಸ್ತಾಗಿ ಹೋಗ್ತೀನೋ, ಎಲ್ಲಿ ನನಗೆ ನೋವಾದ್ರೆ ನಿಮಗೆ ಕಣ್ಣಲ್ಲಿ ನೀರು ಬರುತ್ತಂತ ನನ್ನನ್ನ ನಿಮ್ಮ ಕಣ್ಣ ರೆಪ್ಪಿತ ನೋಡ್ಕೊಳ್ತಾ ಇದ್ದೀರಲ್ಲ. ನಿಜವಾಗಿಯೂ ನಿಮ್ಮಂಥ ಅಣ್ಣಂದನ್ನ ಪಡಿಬೇಕಾದ್ರೆ 1000 ಜನ್ಮಗಳ ಪೂಜೆಯ ಫಲವನ್ನೇ ಅಂತ ನಾನು ಅನ್ಕೊಂಡಿದ್ದೆ ಅಣ್ಣ. ಒಂದ್ ಮಾತು ಹೇಳ, ಆ ದೇವರ ಸೃಷ್ಟಿಯಾಗಿ ನನಗೆ ಏನ್ ಬೇಕು ವರ ಅಂತ ಕೇಳಿದ್ರೆ ನಾನು ಏನ್ ಕೇಳ್ತೀನಿ ಗೊತ್ತಾ ಅಣ್ಣ? ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ಜಗತ್ತಿನ ಸಕಲ ಅಷ್ಟ ಐಶ್ವರ್ಯ ಆಸ್ತಿ ಅಂತಸ್ತು ಇದಾವುದು ನನಗೆ ಬೇಕಾಗಿಲ್ಲ ಅಣ್ಣ. ಕರೆದಾಗ ಕಷ್ಟಕ್ಕೆ ಬರುವ ಜೊತೆಯಾಗಿ ನಿಲ್ಲುವಂತ ಈ ಸಿಡಿದ ಗಂಡುಗುಲಿ ಅಣ್ಣಂದನ್ನ ನನಗೆ ವರವಾಗಿ ಕೊಡುವಂತ ಆ ದೇವರ ಹತ್ರ ಭಿಕ್ಷೆ ಬೇಡ್ತೀನಿ ಅಣ್ಣ. ಸಾರ್ಥಕವಾಯಿತು ತಾಯಿ, ನನ್ನ ಜನ್ಮ ಸಾರ್ಥಕವಾಯಿತು. ನನಗವೆಡ ಹುಟ್ಟಿದಾಗ ತಂಗಿಯರಿಲ್ಲ ಅನ್ನೋ ಕೊರವಿತ್ತು. ಆದ್ರೆ ಈ ಜನ್ಮದಲ್ಲಿ ಆ ನನ್ನ ಒಡ ಹುಟ್ಟಿದಾಗ ತಂಗಿಯರು ಕೂಡ ಕೊಡಲಾರದಂತಹ ಪ್ರೀತಿನ ನನ್ನ ಮಗು ಮಡಿಲಲ್ಲಿ ನನ್ನ ಮಗು ತರ ನೀನು ನನ್ನನ್ನು ಜೋಪಾನ ಮಾಡ್ತಾ ಇದ್ದೇನಮ್ಮ ತಾಯಿ. ಈ ಜನ್ಮದಲ್ಲಿ ನೀನು ನನಗೆ ದೇವರು ಕೊಟ್ಟ ತಂಗಿ, ದೇವರು ಕೊಟ್ಟ ತಂಗಿ, ದೇವರು ಕೊಟ್ಟ ತಂಗಿ ಕಾವೇರಿ, ದೇವರು ಕೊಟ್ಟ ತಂಗಿ. ಆಯ್ತಮ್ಮ, ನೋಡು, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆಯನ್ನ ಜಾಮ್ ಜಾಮ್ ಅಂತ ಮಾಡ್ತೀನಿ. ಎಷ್ಟೇ ಖರ್ಚು ಬಂದ್ರು ಚಿಂತೆ ಇಲ್ಲ. ನಡಿಯಮ್ಮ, ಹೋಗೋಣ ಮನೆಗೆ. ಹಬ್ಬದ ವಿಶೇಷಕ್ಕೆ ನನ್ನ ಕೈಯಲ್ಲಿ ನಾನೇ ಅಡಿಗೆ ಮಾಡ್ತೀನಿ. ಸ್ಪೆಷಲ್ ಆಗಿ ಗಸಗಸೆ ಪಾಯಸ, ಹೋಳಿಗೆ ಮಾಡ್ತೀನಿ. ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಆಯ್ತು, ನಡಿಯಮ್ಮ. ಬನ್ನಿ.